ನೀವು ಬರೀ ಬೈದು ಹಾಕಿದ್ದೀರ ನಮಗೆ. ಅಟ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಕೇಳಿ ಪ್ಲೀಸ್. ಓಕೆ ಅಲ್ಲ, SC/ST ಅವರು ಭಾಳ ಕಷ್ಟಪಟ್ಟು 17% ಮತ್ತು 18% ಅವರು ಹೋದ ವರ್ಷಕ್ಕಿಂತ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ರೀತಿ 2A 2B ಅದೆಲ್ಲ ಇದೆ, ನಾನು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಭಾಳ ಸಂತೋಷ ಏನು ಅಂತ ಹೇಳಿದರೆ ನೋಡಿ, ಹೋದ ಸತಿ 766 ಶಾಲೆಗಳು 100ಗೆ 100 ತಗೊಂಡಿದ್ದು, ಹೌದಾ? ಈ ಸತಿ ಪಾಸ್ 100% ಪಾಸ್. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟಲ್ಲಿ 2393 ಪಾಸ್ ಆಗಿದ್ದಾರೆ. ಏಡೆಡಲ್ಲೂ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಸತಿ ಹೋದ ಸತಿ 2283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್ಡು, ಸರ್ಕಾರಿ ಮತ್ತು ಪ್ರೈವೇಟ್ ಅವ್ರು ಸೇರಿ. ಆದರೆ ಈ ಸತಿ 6176. ಆದರೆ ಭಾಳ ಸಂತೋಷ ಏನು ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟನ್ನು ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ. ಈಗ ನಾಳೆಯಿಂದ ಅವರಿಗೆ ನಾವು ಆಗಲೇ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% ಮೋರ್ ದೆನ್ 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಫಸ್ಟ್, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸು. ಸೊ ದಟ್ ನಿಮಗೆ ಕ್ವಶನ್ ಏನಾದ್ರು ಕೇಳಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಎಷ್ಟು ಜನರು ಪಾಸ್ ಆಗಿದ್ದಾರೆ, ಮ್ಯಾಥ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸು ಕೂಡ ಇದೆ. ನಾನು ಅದನ್ನ ನೀವು ಕ್ವಶನ್ ಏನಾದ್ರು ಕೇಳೋದಿದ್ರೆ ಅದಕ್ಕೆ ನಾನು ಬಿಡಲಿಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತೊಗೊಂಡಿರೋದು, 625ಕ್ಕೆ 625 ತೊಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತೊಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಅವರು ಕೂಡ ತೊಗೊಂಡಿದ್ದಾರೆ. ಅದ್ರ ಡೀಟೇಲ್ಸು ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ.